ಜಳಕ ಆಗ್ತಾ ಇಲ್ಲ, ಅದರ ದೃಶ್ಯಾವಳಿ ಹಾಕಿ, ಮತ್ತೊಂದು ಕಡೆ ಕಲುಷಿತವಾಗಿರೋ ನೀರನ್ನು ಹಾಕಿ. ಮಂಗಳಾದೇವಿ, ನಾನು ಒಂದು ಡೈರೆಕ್ಟ್ ಕ್ವಶನ್ ಕೇಳಲ್ಲ ಮಂಗಳೂರಿನ ಜನತೆಗೆ ಮತ್ತು ಸಂಬಂಧಪಟ್ಟವರಿಗೆ. ಹಿಂದುತ್ವದ ಭದ್ರಕೋಟೆ ಅಂತ ಹೇಳ್ತೀವಿ, ಇದನ್ನು ಯಾಕೆ ಉಳಿಸ್ಕೊಳ್ಳೋಕ್ಕಾಗಿಲ್ಲ? ಪಾರ್ಟಿಗಾಗಿ ಭದ್ರಕೋಟೆ ಮಾಡಬೇಡಿ, ಧರ್ಮಕ್ಕಾಗಿ ಮಾಡಿ. ಬೇಕಿದ್ರೆ ಈ ಥರ ಜಳಕ ಆಗ್ತಾ ಇದ್ದಂತಹ ದೇವಸ್ಥಾನವನ್ನು ಈ ಥರ ಮಾಡಾಕಿದ್ದೀರಿ. ಯಾರು ಮಾಡಿದ್ದು? ಈಗ ಇದರ ಪಕ್ಕದಲ್ಲೇ ಯಾರೊಬ್ಬ ಮುಸ್ಲಿಮ್ ಅಂಗಡಿ ಇಟ್ಟಿದ್ದಿದ್ರೆ ಅದು ಸರಿಯಾಗಿಬಿಡ್ತಿತ್ತು. ಓ ಅಂತ ಬಂದುಬಿಡ್ತಿದ್ರು. ನಮ್ಮ ಕೈಯಲ್ಲಿದ್ದಾಗ ಹಾಳು. ನಾನು ಈ ಹಿಂದೆ ಗೋಕರ್ಣ ಕೋಟಿ ತೀರ್ಥದ ಬಗ್ಗೆ ಹೇಳಿದ್ದೆ. ಏನು ಗಬ್ಬು ಗಲೀಜು ಮಾಡಾಕಿದ್ರು ಅಂತಂದರೆ, ಮತ್ತೆ ಆಗ ಈಶ್ವರಪ್ಪನವರು ಇದಾಗಿದ್ದರು, ಸಚಿವರಾಗಿದ್ದರು, 1.5 ಕೋಟಿ ಬಿಡುಗಡೆಗೊಳಿಸಿ ಅದನ್ನು ಕ್ಲೀನ್ ಮಾಡ್ತೀವಿ. ಇದರ ಬಗ್ಗೆ ಯಾರಿಗೂ ಬರಲಿಲ್ವಾ? ಆಯ್ತು, ನಾವೇ ಕುತ್ಕೊಂಡು ಮಾಡಿ ಏನೊಂದು ಮಾಡೋಣ, ಕ್ಲೀನ್ ಮಾಡೋಣ. ಯಾಕೆ ಬರಲ್ಲ? ಇದನ್ನೇ ಅಲ್ವ ಮಾಡೋದು? ನೋಡಿ, ಇದು ತಾತ್ಕಾಲಿಕ ಹೊಂಡ ನಿರ್ಮಾಣ ಮಾಡಿದ್ದಾರೆ ಈಗ, ಬೇರೆ ಇಲ್ಲದೆ. ಬೇಕಿತ್ತಾ? ಪ್ರಾಕೃತಿಕವಾಗಿದ್ದಂಥ ಕೆರೆಯನ್ನು ಯೂಸ್ ಮಾಡ್ಬೋದಿತ್ತಲ್ಲ. ಮತ್ತು ಯಾವ ಸೀಮೆಯ ಸ್ಮಾರ್ಟ್ ಸಿಟಿ ನಮಗೆ ಬೇಕು? ಇದ್ದದನ್ನು ಹಾಳು ಮಾಡೋದಿದ್ದರೆ. ಅದೊಂದು ತಾಯಿಗೆ ಜಳಕ ಆಗ್ತಾ ಇದ್ದಂಥ ಒಂದು ಜಳಕ, ಅದು ನೋಡಿ, ಜಳಕ ಅಂತಾರೆ ಅದು. ಆಮೇಲೆ ಇದರಿಂದ ಅಭಿಷೇಕ ಆಗ್ತಾ ಇತ್ತು ನೋಡಿ. ಇದಕ್ಕೆ ಸಂಬಂಧಪಟ್ಟವರು, ಆಮೇಲೆ ಜನಸಾಮಾನ್ಯರು ಕೂಡ ಬರಬೇಕ್ರಿ. ಕೇವಲ ಅಧಿಕಾರಿಗಳು ಮಾತ್ರವಲ್ಲ, ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಟ್ಟಿಸಿ ಎಲ್ಲ ಹೋಗಿಬಿಟ್ಟು. ನೇಮುಕೊಟ್ಟಾರಿ ಗಜ್ಜಲಕೆರೆ ಸಂರಕ್ಷಣಾ ವೇದಿಕೆ ಕಾರ್ಯದರ್ಶಿ ಇವರು. ಸರ್, ನಿಮ್ಮ ಜೊತೆ ನಾವು ಇದ್ದೀವಿ. ನೀವೀಗ ನಮ್ಮ ಗಮನಕ್ಕೆ ತಂದಿರಿ. ಒಂದು ಸಾವಿರಾರು ಜನರನ್ನು ಕರೀರಿ, ಎಲ್ಲರನ್ನು ಕರೀರಿ, ಹಿಂದುತ್ವ ಬಗ್ಗೆ ಮಾತಾಡೋರನ್ನೆಲ್ಲ ಕರೀರಿ, ಇದನ್ನು ಮಾಡಲಿ. ಮನೋಜ್ ಕುಮಾರ್ ಮೇಯರ್, ಯಾಕೆ ನಿಮ್ಗೆ ಕಾಣಲ್ವಾ ಮನೋಜ್ ಕುಮಾರ್ ಅವರೇ? ಆನಂದ್ ಪಾಲಿಕೆ ಕಮಿಷನರ್. ಯಾರು ಕ್ಲೀನ್ ಮಾಡಬೇಕು? ವೇದವ್ಯಾಸ್ ಕಾಮತ್ರು ಶಾಸಕರು. ಹಿಂದುತ್ವದ ಹೆಸರಲ್ಲಿ ಬಂದವರು ನೀವೆಲ್ಲ ಅಧಿಕಾರಕ್ಕೆ. ಈಗ ಇದನ್ನು ಉಳಿಸ್ಬೇಕಾದವರು ಯಾರು? ಅಲ್ಲಿ ಬಿಹಾರಿಗಳೋ ಏನೋ ಕಬ್ಜಾ ಮಾಡಿದ್ದಿದ್ರೆ ಈಗ ಹೋರಾಟ ಆಗ್ತಿತ್ತು ನಿಮ್ಮದು. ಈಗ ನಿಮ್ಮ ಕೈಯಲ್ಲಿ ಇರುವಾಗ ನಿಮ್ಗೇನು ಮಾಡೋಕ್ಕಾಗಲ್ವಾ? ಪ್ರಶ್ನೆ ಮಾಡಬೇಕಲ್ಲ ಇದನ್ನು. ಒನ್ಸ್ ಅಗೇನ್ ನನ್ನ ಕಲೀಗಿದ್ದಾರೆ ದಿನೇಶ್. ಇದೆ, ನಾನು ಕೇಳಿದ್ರಲ್ಲಿ ತಪ್ಪೇನಿದೆ ರೀ? ಹಿಂದುತ್ವ ಭದ್ರಕೋಟೆ ಅಂತ ಹೇಳ್ತಾರೆ. ಬಿ ಜೆ ಪಿಗಾಗಿ ಭದ್ರಕೋಟೆ ಮಾಡಬೇಕಾ? ಪಾರ್ಟಿಗಾಗಿ ಭದ್ರಕೋಟೆ ಮಾಡಬೇಕಾ? ಧರ್ಮದ ಉಳಿಗಾಗಿ ಮಾಡ್ಕೊಳ್ಳಿ ಬೇಕಿದ್ರೆ. ಧರ್ಮ ಅಂತಂದರೆ ಧರ್ಮದ ಹಾದಿಯಲ್ಲಿ ಸಾಗುವುದು. ಜಳಕ ಆಗ್ತಾ ಇದ್ದ, ಅಭಿಷೇಕ ಆಗ್ತಾ ಇದ್ದ ಕೆರೆಯನ್ನು ನಾವೇ ಈಗ ಕೈಯಲ್ಲಿ ಇದೆ. ಅಟ್ಲೀಸ್ಟು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ನಮಾಮಿ ಗಂಗೆ ಅಂತೇಳಿ ಗಂಗಾ ನದಿಯನ್ನು ಕ್ಲೀನ್ ಮಾಡೋಕ್ಕೆ ಹೊರಟಿದ್ದಾರೆ. ಇಲ್ಲಿ ಲೋಕಲೈಟ್ಸ್ಗಳಿಗೆ ಇದೊಂದು ಕೆರೆ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಯಾಕೆ ಬೇಕು ಇವರು? ದಿನೇಶ್ ಪ್ಲೀಸ್ ಹೇಳಿ. ಹೌದು, ಇದೊಂದು ಮಂಗಳಾದೇವಿ ಸಮೀಪ ಇರುವಂಥದ್ದು ಬಹಳಷ್ಟು ಐತಿಹಾಸಿಕವಾದಂಥ ಕೆರೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಕೆರೆ. ಇಷ್ಟು ಐತಿಹಾಸಿಕ ಕೆರೆ ಆದರೂ ಕೂಡ ಇದರ ನೀರು ಮಾತ್ರ ಇನ್ನೂ ಕೂಡ ಮಲಿನವಾಗಿ ಇರುವಂಥದ್ದು, ಬ್ಯಾಕ್ಟೀರಿಯಾ ಯುಕ್ತವಾಗಿ ಇರುವಂಥದ್ದು. ಇದು ಬಹಳಷ್ಟು ಖೇದಕರವಾದಂಥ ವಿಷಯ ಅಂತ ಹೇಳ್ಬೋದು. ಈ ಹಿಂದೆ ಪಾಳು ಬಿದ್ದಿತ್ತು ಈ ಕೆರೆ. ಆ ಬಳಿಕ ಬಹಳಷ್ಟು ಹೋರಾಟ ಆಯಿತು. ಅಂದರೆ ಗುಜ್ಜರ ಕೆರೆ ತೀರ್ಥ ಸಂರಕ್ಷಣಾ ಸಮಿತಿಯವರು, ಸ್ಥಳೀಯರು ಸೇರಿಕೊಂಡು ಬಹಳಷ್ಟು ಹೋರಾಟ ಮಾಡಿದ್ರು. ಹೋರಾಟದ ಫಲವಾಗಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 10 ಕೋಟಿಗಳಿಗೆ. ಒಂದೇ ನಿಮಿಷ, ಮನೋಜ್ ಕುಮಾರ್ ಅವರಿದ್ದಾರೆ, ಮೇಯರ್ ಸಾಹೇಬರು. ಮನೋಜ್ ಕುಮಾರ್ ಹತ್ರ ಕೇಳ್ತೀವಿ. ಮನೋಜ್ ಕುಮಾರ್ ಸರ್ ನಮಸ್ತೆ. ಮನೋಜ್ ಕುಮಾರ್ ಸರ್ ನಮಸ್ತೆ. ಮನೋಜ್ ಕುಮಾರ್ ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಈ ಗುಜ್ಜಲ ಕೆರೆಯನ್ನ ಮತ್ತೆ ಅದು ಕನಸು ಬಿಟ್ಬಿಡ್ಬೇಕಾ? ಏನಾದ್ರೂ ಆದೀತಾ? ಅಲ್ಲಲ್ಲ, ಕೆರೆ ಚೆನ್ನಾಗಿದೆ. ಕೆರೆಯಲ್ಲಿ ಏನು ತೊಂದರೆ ಇಲ್ಲ. ಅಂದ್ರೆ ನೀರು ಅದು ಸ್ಟಾಗಿಟ್ ನೀರಲ್ಲ, ಒಂದು ಕಡೆ ನಿಂತ ನೀರು ಕೆರೆ ಅಂದ್ರೆ ಅಲ್ಲಿ ಏನು ಹರಿದುಕೊಂಡು ನೀರು ಹೋಗುತ್ತಾ ಇಲ್ಲ. ಮತ್ತೆ ಒಂದು ವಿಷಯ ಏನಂದ್ರೆ ಅದಕ್ಕೊಂದು ನೀರು ಅದು ಒಂದು ಸೀಪೇಜ್ ಆಗ್ತಿದೆ ಹೊರಗಡೆ ನೀರು. ಅದು ಎಲ್ಲಿಂದ ಬರೋದನ್ನು ಫೈಂಡ್ ಔಟ್ ಮಾಡಾಗ್ತದೆ. ತುಂಬಾ ಡೀಪ್ ಇಂದ ಬರ್ತಿದೆ, 10-20 ಫೀಟ್ ಅಡಿಯಿಂದ ಬರ್ತಾ ಇದೆ. ಈಗ ಅದನ್ನ ಬಿಟ್ಬಿಡೋದು? ಈಗ ಅದನ್ನ ಇಲ್ಲ, ಬಿಟ್ಟಲ್ಲ, ಅದನ್ನ ಫೈಂಡ್ ಔಟ್ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲಿ ಯಾರ್ದು ಪ್ರೈವೇಟ್ ಲ್ಯಾಂಡ್ ಒಳಗಡೆಯಿಂದ ಬರ್ತಾ ಇದೆಯಾ ಇಲ್ಲೇನೋ ಗೊತ್ತಾಗ. ನಮ್ಮ ಕಾರ್ಪೊರೇಷನ್ ರೋಡಲ್ಲೆಲ್ಲ ನಾವು UGD ಚೆಕ್ ಮಾಡಿದ್ದೇವೆ. UGD ಸೀಪೇಜ್ ಆಗ್ತಿದೆ, ಅದು ಎಲ್ಲಿ ಕಂಡು ಬರ್ತಾ ಇಲ್ಲ. ಅಲ್ಲ ಸರ್, ಈಗ ಅಲ್ಲಿ ನರೇಂದ್ರ ಮೋದಿ ಅವರು ನಮಾಮಿ ಗಂಗೆ ಅಂತಲೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಗಂಗಾ ನದಿ, ನಮಗೊಂದು ಕೆರೆ. ಹೌದು, ಪ್ರಯತ್ನ ಪಟ್ಟರೆ ಆಗಲ್ವ ಸರ್?
ಆಗತ್ತೆ ಖಂಡಿತ ಆಗತ್ತೆ. ಮಾಡ್ಕೊಡ್ಬೇಕಲ್ಲ ನಿಮ್ಮ ಮಾಡ್ತೀವಿ, ಟೈಮಲ್ಲಿ ಅದು ಮಾಡ್ತೀವಿ, ಮೇಯರ್ ಮಾಡ್ತೀವಿ. ಮನೋಜ್ ಕುಮಾರ್ ಅವರು ಮೇಯರ್ ಆಗಿದ್ದಾಗ ಆಯ್ತು ಅಂತ ಒಂದು ನಾವು ಹೇಳ್ಬೇಕಲ್ಲ ಹೆಮ್ಮೆಯಿಂದ. ಹೌದೌದು ಮಾಡಿ 1 ವೀಕಲ್ಲಿ ಶಾರ್ಟ್ ಔಟ್ ಮಾಡ್ತೀವಿ. ಮಾಡ್ತೀರಾ 1 ವೀಕಾ? ಮಾಡ್ತೀವಿ, ಹೌದು 1 ವೀಕಲ್ಲಿ. ಥ್ಯಾಂಕ್ ಯು ಮನೋಜ್ ಕುಮಾರ್ ಅವರು, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಭರವಸೆಗಾಗಿ. ಮನೋಜ್ ಕುಮಾರ್ ಹೇಳಿದ್ರು ಇಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ. ಸರ್ ಇದು ನೋಡಿ ಸರ್, ನಮಗೆ ನಂಬಿಕೆಗಳು ಹೆಂಗಿರುತ್ತೆ, ದೇವರ ಜಳಕ ಆಗ್ತಾ ಇರುವಂಥ ಕೆರೆ ಇದೆಯಲ್ಲ ಅದು ಪವಿತ್ರವೇ ಆಯಿತಾ. ನದಿಯನ್ನು ದೇವರ ಸಮಾನ ನೋಡಿದಂಥವ್ರು ನಾವೆಲ್ಲ, ಭಾರತದ ಸಂಸ್ಕೃತಿ ಅದು. ನಾವು ಆ ಜಳಕ ಆಗಿದಂಥ ಮಂಗಳಾದೇವಿ ದೇವಸ್ಥಾನಕ್ಕೆ ಹೋದವ್ರಿಗೆ ಗೊತ್ತಿರುತ್ತೆ, ಮಾರಿಯಮ್ಮ ದೇವಸ್ಥಾನಕ್ಕೆ ಹೋದವ್ರಿಗೆ ಗೊತ್ತಿರುತ್ತೆ ಅದರ ತಾಕತ್ತೇನು, ಅದರ ಶಕ್ತಿ ಏನು ಅಂತೇಳಿ. ಆ ನದಿಯನ್ನು ನಾವು ಹೆಂಗಿಡಬೇಕು? ಈ ಥರ ಮಾಡಾಕ್ಬಿಟ್ಟು ನಾವು ಅಲ್ಲೇ ಬಂತು ಇಲ್ಲಿ ಬಂತು ಅಂತಂದರೆ ಆಗಲ್ಲ. ನೋಡೋಣ, ಮನೋಜ್ ಕುಮಾರ್ ಅವರು 1 ವಾರದ ಟೈಮ್ ಕೇಳಿದ್ದಾರೆ, ಮುಂದೇನಾಗುತ್ತೆ ನೋಡೋಣ. ಇದು ಇವತ್ತಿನ ಸೂಪರ್ 3. ಆ ಜಳಕ ಆಗ್ತಾ ಇಲ್ಲ ಅದರ ದೃಶ್ಯಾವಳಿ ಹಾಕಿ, ಮತ್ತೊಂದು ಕಡೆ ಕಲುಷಿತವಾಗಿರೋ ನೀರನ್ನು ಹಾಕಿ. ಮಂಗಳಾದೇವಿ, ನಾನು ಒಂದು ಡೈರೆಕ್ಟ್ ಕ್ವಶನ್ ಕೇಳಲ್ಲ ಮಂಗಳೂರಿನ ಜನತೆಗೆ ಮತ್ತು ಸಂಬಂಧಪಟ್ಟವರಿಗೆ. ಹಿಂದುತ್ವದ ಭದ್ರಕೋಟೆ ಅಂತ ಹೇಳ್ತೀವಿ, ಇದನ್ನು ಯಾಕೆ ಉಳಿಸ್ಕೊಳ್ಳೋಕ್ಕಾಗಿಲ್ಲ? ಪಾರ್ಟಿಗಾಗಿ ಭದ್ರಕೋಟೆ ಮಾಡಬೇಡಿ, ಧರ್ಮಕ್ಕಾಗಿ ಮಾಡಿ. ಬೇಕಿದ್ರೆ ಈ ಥರ ಜಳಕ ಆಗ್ತಾ ಇದ್ದಂತಹ ದೇವಸ್ಥಾನವನ್ನು ಈ ಥರ ಮಾಡಾಕಿದ್ದೀರಿ, ಯಾರು ಮಾಡಿದ್ದು? ಈಗ ಇದರ ಪಕ್ಕದಲ್ಲೇ ಯಾರೊಬ್ಬ ಮುಸ್ಲಿಮ್ ಅಂಗಡಿ ಇಟ್ಟಿದ್ದಿದ್ರೆ ಅದು ಸರಿಯಾಗಿಬಿಡ್ತಿತ್ತು, ಅಂತ ಬಂದುಬಿಡ್ತಿದ್ರು. ನಮ್ಮ ಕೈಯಲ್ಲಿದ್ದಾಗ ಹಾಳು. ನಾನು ಈ ಹಿಂದೆ ಗೋಕರ್ಣ ಕೋಟಿ ತೀರ್ಥದ ಬಗ್ಗೆ ಹೇಳಿದ್ದೆ, ಏನು ಗಬ್ಬು ಗಲೀಜು ಮಾಡಾಕಿದ್ರು ಅಂತಂದರೆ, ಮತ್ತೆ ಆಗ ಈಶ್ವರಪ್ಪನವರು ಇದಾಗಿದ್ದರು, ಸಚಿವರಾಗಿದ್ದರು, 1.5 ಕೋಟಿ ಬಿಡುಗಡೆಗೊಳಿಸಿ ಅದನ್ನು ಕ್ಲೀನ್ ಮಾಡ್ತೀವಿ. ಇದರ ಬಗ್ಗೆ ಯಾರಿಗೂ ಬರಲಿಲ್ವಾ? ಆಯ್ತು ನಾವೇ ಕುತ್ಕೊಂಡು ಮಾಡಿ ಏನೊಂದು ಮಾಡೋಣ, ಕ್ಲೀನ್ ಮಾಡೋಣ, ಯಾಕೆ ಬರಲ್ಲ? ಇದು ಅನ್ಯಾಯ ಅಲ್ವ ಮಾಡೋದು? ನೋಡಿ, ಇದು ತಾತ್ಕಾಲಿಕ ಹೊಂಡ ನಿರ್ಮಾಣ ಮಾಡಿದ್ದಾರೆ ಈಗ, ಬೇರೆ ಇಲ್ಲದೆ. ಬೇಕಿತ್ತಾ? ಪ್ರಾಕೃತಿಕವಾಗಿದ್ದಂಥ ಕೆರೆಯನ್ನು ಯೂಸ್ ಮಾಡ್ಬೋದಿತ್ತಲ್ಲ. ಮತ್ತು ಯಾವ ಸೀಮೆಯ ಸ್ಮಾರ್ಟ್ ಸಿಟಿ ನಮಗೆ ಬೇಕು? ಇದ್ದದನ್ನು ಹಾಳು ಮಾಡೋದಿದ್ರೆ. ಅದೊಂದು ತಾಯಿಗೆ ಜಳಕ ಆಗ್ತಾ ಇದ್ದಂಥ ಒಂದು ಜಳಕ, ಅದು ನೋಡಿ ಜಳಕ ಅಂತಾರೆ ಅದು. ಆಮೇಲೆ ಇದರಿಂದ ಅಭಿಷೇಕ ಆಗ್ತಾ ಇತ್ತು ನೋಡಿ. ಇದಕ್ಕೆ ಸಂಬಂಧಪಟ್ಟವರು, ಆಮೇಲೆ ಜನಸಾಮಾನ್ಯರು ಕೂಡ ಬರಬೇಕ್ರಿ, ಕೇವಲ ಅಧಿಕಾರಿಗಳು ಮಾತ್ರವಲ್ಲ. ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಟ್ಟಿಸಿ ಎಲ್ಲ ಹೋಗ್ಬಿಟ್ಟು. ನೇಮು ಕೊಟ್ಟಾರಿ ಗಜ್ಜಲಕೆರೆ ಸಂರಕ್ಷಣಾ ವೇದಿಕೆ ಕಾರ್ಯದರ್ಶಿ ಇವರು. ಸರ್ ನಿಮ್ಮ ಜೊತೆ ನಾವು ಇದ್ದೀವಿ, ನೀವೀಗ ನಮ್ಮ ಗಮನಕ್ಕೆ ತಂದಿರಿ. ಒಂದು ಸಾವಿರಾರು ಜನರನ್ನು ಕರೀರಿ, ಎಲ್ಲರನ್ನು ಕರೀರಿ, ಹಿಂದುತ್ವ ಬಗ್ಗೆ ಮಾತಾಡೋರನ್ನೆಲ್ಲ ಕರೀರಿ, ಇದನ್ನು ಮಾಡಲಿ. ಮನೋಜ್ ಕುಮಾರ್ ಮೇಯರ್, ಯಾಕೆ ನಿಮ್ಗೆ ಕಾಣಲ್ವಾ ಮನೋಜ್ ಕುಮಾರ್ ಅವರೇ? ಆನಂದ್ ಪಾಲಿಕೆ ಕಮಿಷನರ್, ಯಾರು ಕ್ಲೀನ್ ಮಾಡಬೇಕು? ವೇದವ್ಯಾಸ್ ಕಾಮತ್ರು ಶಾಸಕರು. ಹಿಂದುತ್ವದ ಹೆಸರಲ್ಲಿ ಬಂದವರು ನೀವೆಲ್ಲ ಅಧಿಕಾರಕ್ಕೆ. ಈಗ ಇದನ್ನು ಉಳಿಸ್ಬೇಕಾದವರು ಯಾರು? ಅಲ್ಲಿ ಬಿಹಾರಿಗಳೋ ಏನೋ ಕಬ್ಜಾ ಮಾಡಿದ್ದಿದ್ರೆ ಈಗ ಹೋರಾಟ ಆಗ್ತಿತ್ತು ನಿಮ್ಮದು. ಈಗ ನಿಮ್ಮ ಕೈಯಲ್ಲಿ ಇರುವಾಗ ನಿಮ್ಗೇನು ಮಾಡೋಕ್ಕಾಗಲ್ವಾ? ಪ್ರಶ್ನೆ ಮಾಡಬೇಕಲ್ಲ ಇದನ್ನು. ಒನ್ಸ್ ಅಗೇನ್ ನನ್ನ ಕಲೀಗಿದ್ದಾರೆ ದಿನೇಶ್, ಇದೆ ನಾನು ಕೇಳಿದ್ರಲ್ಲಿ ತಪ್ಪೇನಿದೆ ರೀ? ಹಿಂದುತ್ವ ಭದ್ರಕೋಟೆ ಅಂತ ಹೇಳ್ತಾರೆ. BJPಗಾಗಿ ಭದ್ರಕೋಟೆ ಮಾಡಬೇಕಾ? ಪಾರ್ಟಿಗಾಗಿ ಭದ್ರಕೋಟೆ ಮಾಡಬೇಕಾ? ಧರ್ಮದ ಉಳಿಗಾಗಿ ಮಾಡ್ಕೊಳ್ಳಿ ಬೇಕಿದ್ರೆ. ಧರ್ಮ ಅಂತಂದರೆ ಧರ್ಮದ ಹಾದಿಯಲ್ಲಿ ಸಾಗುವುದು. ಜಳಕ ಆಗ್ತಾ ಇದ್ದ, ಅಭಿಷೇಕ ಆಗ್ತಾ ಇದ್ದ ಕೆರೆಯನ್ನು ನಾವೇ ಈಗ ಕೈಯಲ್ಲಿ ಇದೆ ಅಟ್ಲೀಸ್ಟು. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಮಾಮಿ ಗಂಗೆ ಅಂತೇಳಿ ಗಂಗಾ ನದಿಯನ್ನು ಕ್ಲೀನ್ ಮಾಡೋಕ್ಕೆ ಹೊರಟಿದ್ದಾರೆ. ಇಲ್ಲಿ ಲೋಕಲೈಟ್ಸ್ಗಳಿಗೆ ಇದೊಂದು ಕೆರೆ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಯಾಕೆ ಬೇಕು ಇವರು? ದಿನೇಶ್ ಪ್ಲೀಸ್ ಹೇಳಿ. ಹೌದು, ಇದೊಂದು ಮಂಗಳಾದೇವಿ ಸಮೀಪ ಇರುವಂಥದ್ದು, ಬಹಳಷ್ಟು ಐತಿಹಾಸಿಕವಾದಂಥ ಕೆರೆ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಕೆರೆ. ಇಷ್ಟು ಐತಿಹಾಸಿಕ ಕೆರೆ ಆದರೂ ಕೂಡ ಇದರ ನೀರು ಮಾತ್ರ ಇನ್ನೂ ಕೂಡ ಮಲಿನವಾಗಿ ಇರುವಂಥದ್ದು, ಬ್ಯಾಕ್ಟೀರಿಯಾ ಯುಕ್ತವಾಗಿ ಇರುವಂಥದ್ದು. ಇದು ಬಹಳಷ್ಟು ಖೇದಕರವಾದಂಥ ವಿಷಯ ಅಂತ ಹೇಳ್ಬೋದು. ಈ ಹಿಂದೆ ಪಾಳು ಬಿದ್ದಿತ್ತು ಈ ಕೆರೆ. ಆ ಬಳಿಕ ಬಹಳಷ್ಟು ಹೋರಾಟ ಆಯಿತು. ಅಂದರೆ ಗುಜ್ಜರ ಕೆರೆ ತೀರ್ಥ ಸಂರಕ್ಷಣಾ ಸಮಿತಿಯವರು ಸ್ಥಳೀಯರು ಸೇರಿಕೊಂಡು ಬಹಳಷ್ಟು ಹೋರಾಟ ಮಾಡಿದ್ರು. ಹೋರಾಟದ ಫಲವಾಗಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 10 ಕೋಟಿಗಳಿಗೆ ಒಂದೇ ನಿಮಿಷ ಮನೋಜ್ ಕುಮಾರ್ ಅವರಿದ್ದಾರೆ, ಮೇಯರ್ ಸಾಹೇಬರು. ಮನೋಜ್ ಕುಮಾರ್ ಹತ್ರ ಕೇಳ್ತೀವಿ. ಮನೋಜ್ ಕುಮಾರ್ ಸರ್ ನಮಸ್ತೆ. ಮನೋಜ್ ಕುಮಾರ್ ಸರ್ ನಮಸ್ತೆ. ನಮಸ್ತೆ. ಸರ್, ಈಗ ಈ ಗುಜ್ಜಲಕೆರೆ ಕೆರೆಯನ್ನ ಮತ್ತೆ ಅದು ಕನಸು ಬಿಟ್ಬಿಡ್ಬೇಕಾ, ಏನಾದ್ರೂ ಆದೀತಾ? ಅಲ್ಲಲ್ಲ, ಕೆರೆ ಚೆನ್ನಾಗಿದೆ. ಕೆರೆಗೆ
ಕೆರೆಯಲ್ಲಿ ಏನು ತೊಂದರೆ ಇಲ್ಲ. ಅಂದ್ರೆ ನೀರು ಅದು ಸ್ಟಾಗಿಟ್ ನೀರಲ್ಲ, ಒಂದು ಕಡೆ ನಿಂತ ನೀರು ಕೆರೆ ಅಂದ್ರೆ, ಅಲ್ಲಿ ಏನು ಹರಿದುಕೊಂಡು ನೀರು ಹೋಗುತ್ತಾ ಇಲ್ಲ. ಓಕೆ. ಮತ್ತೆ ಒಂದು ವಿಷಯ ಏನಂದ್ರೆ ಅದಕ್ಕೊಂದು ನೀರು ಅದು ಒಂದು ಸೀಪೇಜ್ ಆಗ್ತಿದೆ ಹೊರಗಡೆ ನೀರು. ಅದು ಎಲ್ಲಿಂದ ಬರೋದನ್ನು ಫೈಂಡ್ ಔಟ್ ಮಾಡಾಗ್ತದೆ. ತುಂಬಾ ಡೀಪ್ ಇಂದ ಬರ್ತಿದೆ, 10-20 ಫೀಟ್ ಅಡಿಯಿಂದ ಬರ್ತಾ ಇದೆ. ಓಕೆ. ಹ್ಮ್. ಅಲ್ಲ ಈಗ ಅದನ್ನು ಬಿಟ್ಬಿಡೋದು ಈಗ ಅದನ್ನು? ಇಲ್ಲ, ಬಿಟ್ಟಲ್ಲ, ಅದನ್ನ ಫೈಂಡ್ ಔಟ್ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲಿ ಯಾರ್ದು ಪ್ರೈವೇಟ್ ಲ್ಯಾಂಡ್ ಒಳಗಡೆಯಿಂದ ಬರ್ತಾ ಇದೆಯಾ ಇಲ್ಲೇನೋ ಗೊತ್ತಾಗ. ನಮ್ಮ ಕಾರ್ಪೊರೇಷನ್ ರೋಡಲ್ಲೆಲ್ಲ ನಾವು UGD ಚೆಕ್ ಮಾಡಿದ್ದೇವೆ. ಓಕೆ. UGD ಏನೋ ಸೀಪೇಜ್ ಆಗ್ತಿದೆ, ಅದು ಎಲ್ಲಿ ಕಂಡು ಬರ್ತಾ ಇಲ್ಲ. ಅಲ್ಲ ಸರ್, ಈಗ ಅಲ್ಲಿ ನರೇಂದ್ರ ಮೋದಿ ಅವರು ನಮಾಮಿ ಗಂಗೆ ಅಂತಲೂ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಹ್ಮ್. ಗಂಗಾ ನದಿ ನಮಗೊಂದು ಕೆರೆ. ಹೌದು. ಪ್ರಯತ್ನ ಪಟ್ಟರೆ ಆಗಲ್ವಾ ಸರ್? ಆಗತ್ತೆ, ಖಂಡಿತ ಆಗತ್ತೆ. ಮಾಡ್ಕೊಡ್ಬೇಕಲ್ಲ ನಿಮ್ಮ ಟೈಮಲ್ಲಿ. ಅದು ಮೇಯರ್ ಮನೋಜ್ ಕುಮಾರ್ ಅವರು ಮೇಯರ್ ಆಗಿದ್ದಾಗ ಆಯ್ತು ಅಂತ ಒಂದು ನಾವು ಹೇಳ್ಬೇಕಲ್ಲ ಹೆಮ್ಮೆಯಿಂದ. ಹೌದೌದು, ಮಾಡಿ 1 ವೀಕಲ್ಲಿ ಶಾರ್ಟ್ ಔಟ್ ಮಾಡ್ತೀವಿ. ಮಾಡ್ತೀರಾ 1 ವೀಕಾ? ಮಾಡ್ತೀವಿ, ಹೌದು 1 ವೀಕ್. ಥ್ಯಾಂಕ್ ಯು ಮನೋಜ್ ಕುಮಾರ್ ಅವರು, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಭರವಸೆಗಾಗಿ. ಮನೋಜ್ ಕುಮಾರ್ ಹೇಳಿದ್ರು ಇಲ್ಲ ಮಾಡ್ಕೊಡ್ತೀನಿ ಅಂತ ಹೇಳಿ. ಸರ್ ಇದು ನೋಡಿ ಸರ್, ನಮಗೆ ನಂಬಿಕೆಗಳು ಹೆಂಗಿರುತ್ತೆ. ದೇವರ ಜಳಕ ಆಗ್ತಾ ಇರುವಂಥ ಕೆರೆ ಇದೆಯಲ್ಲ, ಅದು ಪವಿತ್ರವೇ ಆಯಿತಾ. ನದಿಯನ್ನು ದೇವರ ಸಮಾನ ನೋಡಿದಂಥವ್ರು ನಾವೆಲ್ಲ. ಭಾರತದ ಸಂಸ್ಕೃತಿ ಅದು. ನಾವು ಆ ಜಳಕ ಆಗಿದಂಥ ಮಂಗಳಾದೇವಿ ದೇವಸ್ಥಾನಕ್ಕೆ ಹೋದವ್ರಿಗೆ ಗೊತ್ತಿರುತ್ತೆ, ಮಾರಿಯಮ್ಮ ದೇವಸ್ಥಾನಕ್ಕೆ ಹೋದವ್ರಿಗೆ ಗೊತ್ತಿರುತ್ತೆ ಅದರ ತಾಕತ್ತೇನು, ಅದರ ಶಕ್ತಿ ಏನು ಅಂತೇಳಿ. ಆ ನದಿಯನ್ನು ನಾವು ಹೆಂಗಿಡಬೇಕು? ಈ ಥರ ಮಾಡಾಕ್ಬಿಟ್ಟು ನಾವು ಅಲ್ಲೇ ಬಂತು ಇಲ್ಲಿ ಬಂತು ಅಂತಂದರೆ ಆಗಲ್ಲ. ನೋಡೋಣ. ಮನೋಜ್ ಕುಮಾರ್ ಅವರು 1 ವಾರದ ಟೈಮ್ ಕೇಳಿದ್ದಾರೆ, ಮುಂದೇನಾಗುತ್ತೆ ನೋಡೋಣ. ಇದು ಇವತ್ತಿನ ಸೂಪರ್ 3.